ನಾನು ನಿಮ್ಮ ಕೃತಿಕಾ ಭಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿ ವರ್ಸ್. ಇವತ್ತು ಸಂಡೇ ಬೆಳಗ್ಗೆ, ಹಾಗಾಗಿ ಎಲ್ಲರೂ ಮನೇಲಿ ಇರ್ತಾರೆ ಅಂತ ಒಂದು ಸ್ಪೆಷಲ್ ಬ್ಲಾಗ್ ಮಾಡೋಣ ಅನ್ಕೊಂಡೆ. ಏನು ಅಂದ್ರೆ 3 meals 3 cuisines ಅಂತ ಹೇಳಿ, ಬೆಳಗ್ಗೆ ಒಂದು ಸ್ಟೈಲಿಂದು, ಮಧ್ಯಾಹ್ನ ಒಂದು ಸ್ಟೈಲಿಂದು, ರಾತ್ರಿ ಒಂದು ಸ್ಟೈಲಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸುಮ್ಮನೆ ಸ್ಪೆಷಲ್ ಬ್ಲಾಗ್. ಮತ್ತೆ ಜಾಸ್ತಿ ನಾನು ಅಡುಗೆ ಮಾಡೋದು ಇಲ್ಲ ಮನೆಯಲ್ಲಿ ಇದ್ದಾಗ. ಅಮ್ಮಂಗೂ ಒಂಥರ ರೆಸ್ಟ್ ಸಿಕ್ಕಂಗಾಗತ್ತೆ, ಮನೆಯವ್ರಿಗೂ ಹೊಸ ಟೇಸ್ಟ್ ಟ್ರೈ ಮಾಡ್ದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಯಾವ್ಯಾವ ಥರ ಯಾವ್ಯಾವ ಕ್ಯೂಸಿನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಲಿಸ್ಟ್ ಮಾಡಿ ನೆನ್ನೆನೆ ಎಲ್ಲ ಸಾಮಗ್ರಿಗಳನ್ನ ತರಿಸಿದ್ದೀನಿ. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಕೆಲವುದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಕೆಲವುದು ತುಂಬ ಸತಿ ಮಾಡಿದ್ದೀನಿ. ಯಾಕಂದರೆ ಸೇಫ್ ಬೆಟ್ ಇರಬೇಕಲ್ಲ, ಆಲ್ರೆಡಿ ಮಾಡಿರೋದನ್ನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಪೂರ್ತಿ ನಮ್ಮದೇ ಅಡುಗೆ ಆಗಿರುತ್ತೆ. ನಮ್ಮದು ಅಂತ ಹೇಳಿದ್ರೆ ನನ್ನ ಜೊತೆಗೆ ನನ್ನ ತಂಗಿ ಅಸಿಸ್ಟ್ ಮಾಡೋಕ್ಕಿರ್ತಾಳೆ. ಹೇಗಿರುತ್ತೆ ಅಂತ ನೋಡಬೇಕು. ಒಂಥರ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಕುಕ್ಕಿಂಗ್ ಒಂಥರ ಥೆರಪಿ ಇದ್ದಂಗೆ. ಯಾವಾಗಲೂ ಮಾಡೋರು, ದಿನ ಮಾಡೋರಿಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ. ಯಾವಾಗಲೂ ಒಂದ್ಸತಿ ಅಪರೂಪಕ್ಕೆ ನಂತರ ಮಾಡೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವತ್ತು ಇಡೀ ವ್ಲಾಗಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಎಷ್ಟು ಮೆಸ್ಸಿ ಆಗಿರುತ್ತೆ ಏನೂ ಗೊತ್ತಿಲ್ಲ. ಪ್ಲೀಸ್ ಬೇರ್ ವಿತ್ ಮೀ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈರುಳ್ಳಿ ರೆಡಿ ಇದೆ. ಇಲ್ಲಿ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀವಿ. ನೆಕ್ಸ್ಟು ಪಲ್ಯ ಮಾಡಬೇಕು. ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇರೋದು. ಪಲ್ಯ ಕೆಂಪು ಚಟ್ನಿ ಮಾಡ್ತೀನಿ, ಅಂದರೆ ಒಳಗಡೆ ಮಸಾಲೆ ದೋಸೆ ಒಳಗಡೆ ಹಾಕೋಕ್ಕೆ. ಆಮೇಲೆ ನಾರ್ಮಲ್ ಚಟ್ನಿ ನೆಂಚ್ಕೊಳ್ಳೋಕ್ಕೆ. ಸಾಂಬಾರು ಮಾಡ್ತಾ ಇಲ್ಲ, ಯಾಕಂದರೆ ತುಂಬ ಹೆವಿ ಆಗಿಬಿಡುತ್ತೆ. ತುಂಬ ಆಲ್ರೆಡಿ ಮೆನ್ಯೂ ಜಾಸ್ತಿ ಇರೋದ್ರಿಂದ ಕಣ್ಣೆಲ್ಲ ಉರಿತಾ ಇದೆ. ಈರುಳ್ಳಿ ಕಟ್ ಮಾಡಿ ನೆಕ್ಸ್ಟು ಪಲ್ಯ ಮಾಡ್ಕೊಂಡು ಮಿಕ್ಸ್ ಸಿಗ್ತೀನಿ. ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಧನ್ಯ, ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ರೆ ಅಲ್ಲಿಗೆ ರೆಡಿ ಆಯ್ತು ನಮ್ ಕೆಂಪು ಚಟ್ನಿ. ನೆಕ್ಸ್ಟ್ ಪಲ್ಯಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಬಾಡಿಸ್ಕೊಂಡಿರೋ ಈರುಳ್ಳಿಗೆ ಕ್ಯೂಚಿರೋ ಅಂತ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಇಲ್ಲಿ ಬಂತು ಫೈನಲ್ ಸ್ಟೆಪ್ ಈ ತಿಂಡಿದು. ಏನು ಅಂದರೆ ದೋಸೆ ಎರಿತಾ ಇದ್ದೀನಿ. ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ನಾನು. ಮೇಡಮ್ ಅವರೇ, ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ. ರೆಡ್ ಚಟ್ನಿ ಹೋಟೆಲಲ್ಲಿ ಮಾಡೋ ಥರನೇ ಇದೆ. ಸೂಪರ್. ಥ್ಯಾಂಕ್ ಯು. ದಿಸ್ ಇಸ್ ನಾಟ್ ಪೇಡ್ ಪ್ರಮೋಷನ್. ಫ್ರೈಡ್ ರೈಸ್ ಮತ್ತು ಬೇಬಿಕಾರ್ನ್ ಮಂಚೂರಿಗೆ ಇವಾಗ ಹೆಚ್ಕೋತಾ ಇದ್ದೀನಿ. ಬೇಬಿಕಾರ್ನ್ ಮಂಚೂರಿಗೆ ಅಂತ ಹೇಳಿಬಿಟ್ಟು ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಫಸ್ಟು ಮೈದಾ ಹಿಟ್ಟು ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ನಿಮ್ಮ ಖಾರ ಎಷ್ಟು ತಿಂತೀರಾ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಇದು ಮೂರನ್ನು ಸ್ವಲ್ಪನೇ ನೀರು ಹಾಕೋತಾ ನಾನು ರೆಡಿ ಮಾಡಿಕೊಂಡೆ ಹಿಟ್ಟನ್ನು. ಈಗ ನಾವು ಬಜ್ಜಿ ಮಾಡಬೇಕಾರೆಲ್ಲ ಏನು ಕನ್ಸಿಸ್ಟೆನ್ಸಿ ಇರತ್ತೋ ಅದೇ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಅಂತ ನನಗೆ ಅನ್ನಿಸ್ತು. ಈಗ ಬೇಬಿಕಾರ್ನ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಬೇಬಿಕಾರ್ನ್ ಮಂಚೂರಿಗೆ ರೆಡಿ ಮಾಡ್ಕೊಳ್ಬೇಕು. ಅಷ್ಟೊತ್ತಿಗೆ ಪಟ್ ಅಂತ ಒಂದು ಸ್ನಾನ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಸ್ನಾನ ಮಾಡಿದ್ರೆ ತಲೆ ಸ್ನಾನ ಮಾಡ್ಕೊಂಡ್ಬಂದು ಫ್ರೈಡ್ ರೈಸ್ ಮಾಡಿ ಮಂಚೂರಿ ಮಾಡಿದ್ರೆ ಫಿನಿಶ್. ಸೊ ಹಾಗೆ ಕಂಪ್ಲೀಟ್ ಆಗುತ್ತೆ. ಫ್ರೈಡ್ ರೈಸ್ ಮಂಚೂರಿ ಮಾಡಿದ್ರೆ ಇವತ್ತು ಮಧ್ಯಾಹ್ನ ಊಟ ಕಂಪ್ಲೀಟ್ ಆಗುತ್ತೆ. ಅದು ತೋರಿಸ್ತೀನಿ. ಓಕೆ, ಫ್ರೆಶಾಗಿ ಸ್ನಾನ ಆಯಿತು. ಈಗ ಬೇಬಿಕಾರ್ನ್ನ ಕರೆದಿದ್ದನ್ನು ಇವಾಗ ಮಂಚೂರಿ ಮಾಡ್ಕೊಳ್ಬೇಕು. ಅದಾದಮೇಲೆ ಫ್ರೈಡ್ ರೈಸ್ ಮಾಡ್ತೀನಿ. ಹಸ್ವಾಗ್ತದೆ ಆಲ್ರೆಡಿ. ಮಾಡಿಬಿಟ್ಟು ಆಮೇಲೆ ಕರೆದಿರೋದಿತ್ತಲ್ಲ ಹಾಗೆ ತೊಗೊಂಡು ತಿಂತಾಯಿದ್ದೀನಿ. ಹಂಗಸ್ರಿ ಚೆನ್ನಾಗಿದೆ. ಮಂಚೂರಿ ಬಂದಮೇಲೆ ಹೆಂಗಾಗುತ್ತೆ ಗೊತ್ತಿಲ್ಲ. ಟ್ರೈ ಮಾಡೋಣ. ಮಾಡಿದ್ದೆ ಅಂದ ಕಾಲದಲ್ಲಿ ಮಾಡಿದ್ದು. ಮತ್ತು ಮಂಚೂರಿಯನ್ ಟ್ರೈ ಮಾಡಿದ. ಟ್ರೈ ಮಾಡಿ ನೋಡೋಣ.
ಫಸ್ಟು ಆಗಲೇ ಹೆಚ್ಕೊಂಡಿರೋ ತರಕಾರಿಗಳನ್ನ ನಾನು ಬಾಡಿಸ್ಕೊಂಡೆ. ಅದಕ್ಕೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಬಾಡಿಸ್ಕೊಂಡೆ. ಅದಾದಮೇಲೆ ಆಗಲೇ ಕರೆದಿದ್ದನ್ನು ನಾನು ಬೇಬಿ ಕಾರ್ನ್ಸ್ನ ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ ಮಾಡಿದ್ದು. ಅಲ್ಲಿಗೆ ರೆಡಿ ಆಯಿತು ನಮ್ಮ ಬೇಬಿ ಕಾರ್ನ್ ಮಂಚೂರಿ. ಬೇಬಿ ಕಾರ್ನ್ ಮಂಚೂರಿ ಮಾಡಿದ ಪಾತ್ರೆನೇ ತೊಳಿಯಕ್ಕೆ ಹೋಗಲಿಲ್ಲ, ಬೇಜಾರಾಯಿತು ಅಂತಂದ್ಬಿಟ್ಟು 1 ನಿಮಿಷ ಬೇಬಿ ಕಾರ್ನ್ ಮಂಚೂರಿ ರೆಡಿ ಇದೆ. ಪ್ರೆಸೆಂಟೇಷನ್ ನನಗೆ ಇಷ್ಟ ಆಯಿತು. ಈಗ ಪಾತ್ರೆ ಯಾರು ತೊಳಿತಾರೆ ಅಂತ ಅಂದ್ಬಿಟ್ಟು ಅದೇ ಪಾತ್ರೆನಲ್ಲೇ ನಾನು ಫ್ರೈಡ್ ರೈಸ್ ಮಾಡ್ತೀನಿ. ಫ್ರೈಡ್ ರೈಸ್ ಮಾಡಿದ್ಮೇಲೆ ತಟ್ಟೆಗೆ ಹಾಕೊಂಡು ಹೇಗಿತ್ತು ಅಂತ ಪ್ರೆಸೆಂಟೇಷನ್ ತೋರಿಸ್ತೀನಿ. ಈಗ ಫ್ರೈಡ್ ರೈಸ್ ಮಾಡೋದಕ್ಕೂ ಅಷ್ಟೇ ತರಕಾರಿಗಳನ್ನ ಆಗಲೇ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಫಸ್ಟು ಬಾಡಿಸ್ಕೊಂಡು ಅದಾದಮೇಲೆ ಸೇಮ್ ಮಂಚೂರಿಯನ್ಗೆ ಏನು ಮಾಡಿಕೊಂಡು ಅದೇ ಸಾಸ್ಗಳನ್ನ ಹಾಕಿ ಮತ್ತೆ ಇನ್ನೊಂದ್ಸತಿ ಬಾಡಿಸ್ಕೊಂಡೆ. ಅನ್ನ ಆಗಲೇ ಮಾಡಿದ್ದೆ, ಅದನ್ನು ಹಾಕಿ ಕಲಿಸಿದ್ದು. ಇದು ನನ್ನ ಸ್ಟೈಲು ಫ್ರೈಡ್ ರೈಸ್ ಮಾಡಿದ್ದು. ಹೇಗಿದೆ? ಹೇಗಿದೆ ಹೇಳು. ಚೆನ್ನಾಗಿದೆ. ನೈಸ್. ಮಧ್ಯಾಹ್ನ ಊಟ ಭರ್ಜರಿಯಾಗಾಯಿತು. ಊಟ ಆದಮೇಲೆ ಇವತ್ತು ರಾತ್ರಿಗೆ ಆ್ಯಕ್ಚುಲಿ ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೆ. ರೆಡ್ ಆ್ಯಂಡ್ ವೈಟ್ ಸಾಸ್ ಎರಡರದ್ದು ಪಾಸ್ತಾ ಅಂತಿತ್ತು. ಎರಡು ಮಿಕ್ಸ್ ಮಾಡಿರೋದು ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ಹೆವಿ ಆಯಿತು, ಬೇಡ ಅಂತ ಹೇಳಿದ್ರು ಮನೆಯಲ್ಲಿ ಅಂದ್ಬಿಟ್ಟು ಕ್ಯೂಸಿನ್ ಚೇಂಜ್ ಆಗಿದೆ. ಈಗ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ, ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು. ಯಾಕಂದರೆ ಹೊಟ್ಟೆ ಭಾರ ಆಗಿದೆ ಎಲ್ಲರಿಗೂ. ಬೆಳಗ್ಗೆ ಮಸಾಲೆ ದೋಸೆ ತಿಂದಿತ್ತು, ಮಧ್ಯಾಹ್ನ ಚೈನೀಸ್ ಕ್ಯೂಸಿನ್ ತಿಂದಿದ್ದು, ಇದೆಲ್ಲ ಹೆವಿ ಆಗಿದೆ ಅಂತ ಈಗ ಪಟಾಪಟ್ ಅಂತ ಸಿಂಪಲ್ ಆಗಿರೋ ಒಂದು ಸ್ಯಾಂಡ್ವಿಚ್ ಮಾಡಿಬಿಡೋಣ ಆ್ಯಂಡ್ ಈ ವಿಡಿಯೋನ ಮುಗಿಸೋಣ. ಸೌತೆಕಾಯಿ ಹೆಚ್ಕೋಬೇಕಾದ್ರೆ ಯಾವಾಗಲೂ ಫಸ್ಟ್ ಎಂಡ್ಸ್ನ ತೆಕ್ಕೋಬೇಕು. ತೆಕ್ಕೊಂಡು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಕಹಿ ಇರುತ್ತಲ್ಲ, ಕಹಿ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಮನೆಯಲ್ಲಿ. ಹಾಗಾಗಿ ಯಾವಾಗಲೂ ಇದನ್ನು ಮಾಡ್ತೀವಿ. ಇದನ್ನು ಮಾಡಿ ಆಮೇಲೆ ಇದು ಸಿಪ್ಪೆ ತೆಕ್ಕೊಂಡು ಟಕ್ 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 ಅಂತ ಕಟ್ ಮಾಡೋದು. ನೋಡಿ ಕಹಿ ಕಾಣಿಸ್ತಿದೆಯಾ? ಇದಿಷ್ಟು ಕಹಿ 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 ಹೋಗುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ ಅವಾಗ ಅಂತ ಅಷ್ಟೇ. ಸೌತೆಕಾಯಿ ಮತ್ತು ಟೊಮ್ಯಾಟೊ ಎರಡನ್ನೇ ಹೆಚ್ಕೊಂಡಿದ್ದು. ಗ್ರೀನ್ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಒಂದು ಸ್ಲೈಸಿಗೆ ಗ್ರೀನ್ ಚಟ್ನಿ ಹಾಕಿದೆ, ಇನ್ನೊಂದು ಕಡೆ ನಾನು ಬೆಣ್ಣೆನ ಹಾಕಿ ಇದೆಲ್ಲ ಅದನ್ನು ಹಾಕಿ ಗ್ರಿಲ್ ಮಾಡಿದ್ದು ಅಷ್ಟೇ. ಅದ್ರದ್ದು ಫುಟೇಜ್ ಮಿಸ್ಸಿಂಗ್ ಇದೆ. ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸಿಂಪಲ್ ಆಗಿತ್ತು. ನೀವು ಯಾರು ಏನಾದರೂ ಹೊಸ ಕ್ಯೂಸಿನ್ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಟ್ರೈ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.